ಎಲ್ರಿಗೂ ನಮಸ್ಕಾರ. ಹೆಬ್ಬುಲಿ ಕಟ್ ಯೂಶಲಿ ಎಲ್ಲ ಪ್ರೀಮಿಯರ್ ಶೋಲು ಎಲ್ಲರೂ ಬಂದು ಹೇಳೋದು ತುಂಬ ಚೆನ್ನಾಗಿದೆ ಅದಿದೆ ಅಂತ ಹೇಳ್ತಾರೆ. ಬಟ್ ನಿಜ ಹೇಳ್ತೀನಿ, ಮೊದಲನೇದಾಗಿ ಸತೀಶ್ ಶ್ರೀನಿವಾಸನ್ ಸರ್ಗೆ ಕಂಗ್ರ್ಯಾಚುಲೇಷನ್ಸ್. ಇಂಥ ಒಂದು ಅದ್ಭುತವಾದ ಸಿನಿಮಾಗೆ ಅವರು ಒಂದು ಸಾಥ್ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಹೇಳ್ತೀನಿ, ಯೂಶಲಿ ನಾವು ಹೇಳ್ತೀವಿ ಇಂಥ ಸಿನಿಮಾಗೆ ಜನರು ಬಂದಿಲ್ಲ ಅಂದರೆ ಅದು ಕನ್ನಡದ ಸೋಲು ಅದೆಲ್ಲ ಹೇಳ್ತೀವಿ, ಅದೆಲ್ಲ ಬಾಯಿ ಮತ್ತಿಗೆ ಹೇಳ್ಬೋದು. ಬಟ್ ನಾನು ಹೇಳೋದಾದ್ರೆ ಈ ಸಿನಿಮಾ ಏನಾದರೂ ಕ್ಲಿಕ್ ಆದರೆ ಆವಾಗ ಅಂದರೆ ಕ್ಲಿಕ್ ಆಗಿಲ್ಲ ಅಂದರೆ ಅವಾಗ ಖಂಡಿತವಾಗ್ಲೂ ಆಡಿಯನ್ಸ್ನ ನಾವು ಬ್ಲೇಮ್ ಮಾಡ್ಬೋದು. ಇಲ್ಲಿವರೆಗೂ ನಾನು ಯಾವತ್ತೂ ಕೂಡ ಆಡಿಯನ್ಸ್ನ ಬ್ಲೇಮ್ ಮಾಡ್ತಿರ್ಲಿಲ್ಲ. ಈ ಸಿನಿಮಾ ದಯವಿಟ್ಟು ಎಲ್ಲರೂ ಕೂಡ ಬಂದು ನೋಡಿ. ಆನೆಸ್ಟ್ ಅಂದರೆ ತುಂಬ ಆನೆಸ್ಟ್ ಆಗಿ ಮಾಡಿದ್ದಾರೆ. ಡೈರೆಕ್ಟರ್ ಆಗಿರಲಿ, ಇದರಲ್ಲಿ ಆ್ಯಕ್ಟ್ ಮಾಡಿರುವಂಥ ಪ್ರತಿಯೊಬ್ಬ ಆ್ಯಕ್ಟರ್ಸ್ ಆಗಿರಲಿ. ಆ್ಯಂಡ್ ಮೊದಲನೇದಾಗಿ ಈ ಸಿನಿಮಾದಲ್ಲಿ ಹೇಳಲಿಕ್ಕೆ ಹೊರಟಿರುವಂತಹ ಒಂದು ವಿಷಯ, ಅದನ್ನು ಹೇಳಕ್ಕೆ ಬಹಳ ಒಂದು ಬ್ರೇವರಿ ಬೇಕು ಅಂತ ನಾನು ಅನ್ಕೋತೀನಿ. ಅದನ್ನು ತುಂಬ ಚೆನ್ನಾಗಿ ಕನ್ವಿನ್ಸ್ ಆಗಿ ಹೇಳಿದ್ದಾರೆ. ಅದ್ಭುತವಾದ ಸಿನಿಮಾ ಹೆಬ್ಬುಲಿ ಕಟ್. ನಾನು ನನ್ನ ಎಲ್ಲ ಸೋಷಿಯಲ್ ಮೀಡಿಯಾ ಪೇಜಲ್ಲಿ ಎಷ್ಟು ಬರೆದ್ರೂ ಸಾಲದು, ಅಷ್ಟು ಎಲ್ಲರೂ ಬರೀಬೇಕು, ಎಲ್ಲರೂ ನೋಡಬೇಕು. ದಯವಿಟ್ಟು ಎಲ್ಲರೂ ಕೂಡ ಬಂದು ಹೆಬ್ಬುಲಿ ಕಟ್ ರಿಲೀಸ್ ಆದಾಗ ದಯವಿಟ್ಟು ನೋಡಿ. ಆ್ಯಂಡ್ ಮೊದಲನೇದಾಗಿ ಸತೀಶ್ ಅಣ್ಣನಿಗೆ ಕಂಗ್ರ್ಯಾಚುಲೇಷನ್ಸ್. ಇಂಥ ಒಂದು ಅದ್ಭುತವಾದ ಅಂದರೆ ಸತೀಶ್ ಅಣ್ಣ ಯಾವಾಗಲೂ ನನಗೆ ಹೇಳ್ತಾ ಇದ್ರು, ನಿಂದು ಯಾವುದಾದ್ರೂ ಸಿನಿಮಾ ತುಂಬ ಚೆನ್ನಾಗಿದ್ರೆ ಅದಕ್ಕೆ ನಾನು ಫುಲ್ ಸಪೋರ್ಟ್ ಮಾಡ್ತೀನಿ ಅಂತ. ನನ್ನ ಸಿನಿಮಾಗೆ ಸಪೋರ್ಟ್ ಮಾಡೋದಕ್ಕಿಂತ ಜಾಸ್ತಿ ಖುಷಿ ಆಗ್ತಾ ಇದೆ ಸರ್ ಈ ಸಿನಿಮಾಗೆ. ನೀವು ಅಂದರೆ ಯಾವ ವಿಷಯ ಹೇಳಬೇಕು, ಅದನ್ನ ಹೇಗೆ ಹೇಳಬೇಕು, ಅದನ್ನು ಕರೆಕ್ಟಾಗಿ ಹೇಳಿದ್ದಾರೆ. ಆ್ಯಂಡ್ ತುಂಬ ಆನೆಸ್ಟ್ ಆಗಿ, ಅಂದರೆ ತುಂಬ ಆನೆಸ್ಟ್ ಇತ್ತು. ನಾನು ಸಿನಿಮಾ ಸತೀಶ್ ಅಣ್ಣನ ಜೊತೆನೇ ಸಿನಿಮಾ ನೋಡಿದಾಗೆಲ್ಲ ನಾನು ಯಾವುದಾದ್ರೂ ಒಂದು ವಿಚಾರ ಕನೆಕ್ಟ್ ಆದಾಗೆಲ್ಲ ಸತೀಶ್ ಅಣ್ಣನಿಗೆ ಹೇಳ್ತಾ ಇದ್ದೆ. ಲಾಸ್ಟ್ ಕ್ಲೈಮ್ಯಾಕ್ಸ್ ಅಲ್ಲಿ ಸತೀಶ್ ಅಣ್ಣ ಅಳ್ತಾ ಇದ್ರು, ನಾನು ಅಳ್ತಾ ಇದ್ದೆ. ನಿಜವಾಗಿ ಹೇಳ್ಬೇಕು ಅಂದ್ರೆ ಇಂಥ ವಿಚಾರಗಳು ಈಗಲೂ ಹಳ್ಳಿಲಿ ನಡೀತಾ ಇದೆ ಅಂತ ಹೇಳಿದ್ರೆ ಅದು ತುಂಬಾ ದೊಡ್ಡ ಅಪರಾಧ. ಅದನ್ನ ಈ ಸಿನಿಮಾದ ಮೂಲಕ ಡೈರೆಕ್ಟ್ರು ಮತ್ತೆ ಎಲ್ಲ ಆಕ್ಟರ್ಸು, ರೈಟರ್ಸು ಎಲ್ಲ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ದಯವಿಟ್ಟು ಹೆಬ್ಬುಲಿ ಕಟ್ ಸಿನಿಮಾ ಏನಾದ್ರೂ ನೀವು ಥಿಯೇಟ್ರಲ್ಲಿ ಬಂದು ನೋಡಿಲ್ಲ ಅಂತ ಹೇಳಿದ್ರೆ ಅದು ಖಂಡಿತವಾಗ್ಲೂ ನಿಮ್ಮ ಫಾಲ್ಟ್. ಯಾವಾಗ್ಲೂ ನಾನು ಆಡಿಯನ್ಸ್ನ ಬೈದಿಲ್ಲ ಸರ್. ಆಡಿಯನ್ಸ್ ಯಾವಾಗಲೂ ಹೇಳ್ತಿರ್ತೀನಿ, ಸಿನಿಮಾ ನಾವು ಚೆನ್ನಾಗಿ ಮಾಡಿದ್ರೆ ಆಡಿಯನ್ಸ್ ಬಂದೇ ಬರ್ತಾರೆ ಅಂತ. ಬಟ್ ಈ ಒಂದು ಸಿನಿಮಾದ ವಿಚಾರದಲ್ಲಿ ಖಂಡಿತವಾಗ್ಲೂ ನಾನು ಆಡಿಯನ್ಸ್ ಬಯಕ್ಕೆ ರೆಡಿ ಇದ್ದೀನಿ. ಈ ಸಿನಿಮಾ ಏನಾದರೂ ಆಡಿಯನ್ಸ್ ನೋಡಿಲ್ಲ, ನಮ್ಮ ಕನ್ನಡದ ಆಡಿಯನ್ಸ್ ನೋಡಿಲ್ಲ ಅಂದ್ರೆ ಖಂಡಿತವಾಗ್ಲೂ ಆಡಿಯನ್ಸ್ ಬೈಬೋದು. ಆ ಲೆವೆಲ್ ಅದ್ಭುತವಾದ, ಅಷ್ಟು ಪ್ರಾಮಾಣಿಕತೆಯಿಂದ ಮಾಡಿರುವಂತ ಸಿನಿಮಾ ಹೆಬ್ಬುಲಿ ಕಟ್. ಇವರು ಸತೀಶ್ ಅಣ್ಣ ಬ್ಯಾಕ್ ಮಾಡಿದಾಗ ನಾನು ಅನ್ಕೋತಾ ಇದ್ದೆ ಏನಿರ್ಬೋದು ಈ ಸಿನಿಮಾದಲ್ಲಿ ಅಂತ. ನೋಡಿದ ಮೇಲೆ ಗೊತ್ತಾಯ್ತು ನಿಜವಾಗ್ಲೂ ಸತೀಶ್ ಅಣ್ಣ ಇದೇ ರೀತಿ ಇಂಥ ತಂಡಗಳಿಗೆ ನೀವು ಬೆನ್ನೆಲುಬಾಗಿ ನಿಲ್ಬೇಕು. ನೀವು ನಿಲ್ತೀರ ಅನ್ನೋ ನಂಬಿಕೆ ನನಗಿದೆ.